ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಬ್ಬರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಬಂದಾಗ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಬರುವ ಪ್ರತಿಯೊಂದು ವಿಷಯವೂ ಕೂಡ ಎಲ್ಲರ ಲೈಫ್ನಲ್ಲಿ ಒಂದೇ ರೀತಿಯಾಗಿ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಆ ಎನರ್ಜಿಯನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಅಲ್ಲಿಗೆ ಸಿಂಪಲ್ಲಾಗಿ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಯಾವ ಎನರ್ಜಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಭಾವನೆಗಳು ಮತ್ತು ಕನೆಕ್ಷನ್ ಫ್ಲೋ ಆಗ್ತಾ ಇದೆ, ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಥಿಂಕ್ ಮಾಡಬೇಡಿ. ಅನಗತ್ಯ ಭಯಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ, ಪ್ರೀತಿ ಇದ್ದಷ್ಟು ಪಾಸಿಟಿವಿಟಿ ಕೂಡ ತುಂಬ ಮುಖ್ಯ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ತಪ್ಪು ತಿಳುವಳಿಕೆ ಎನರ್ಜಿ, ನಿಮ್ಮ ನಂಬಿಕೆ ಕುಸಿದೋಗಿರುವಂತಹ ಎನರ್ಜಿ. ಹಿಂದೆ ನಿಮ್ಮಿಬ್ಬರ ನಡುವೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಬ್ರೇಕ್ ಅನ್ನೋದು ಬಂದಿರಬಹುದು, ಅಥವಾ ಯಾವುದಾದ್ರೊಂದು ರೀತಿಯಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ನಡೆದಿರ್ಬೋದು. ಈ ಘಟನೆ ಬಂದ ನಂತರ ಈ ರಿಲೇಷನ್ಶಿಪ್ಪಲ್ಲಿ ಒಂದು ರೀತಿ ಬ್ರೇಕಪ್ ಆಗಿರೋ ರೀತಿ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಜಾಸ್ತಿ ಆಗಿರುವ ರೀತಿ ಆಗಿರ್ಬೋದು. ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾಡ್ಕೊಂಡಿದ್ದಂತಹ ಕಲ್ಪನೆಗಳು ಒಡೆದೋಗಿರೋ ರೀತಿ. ಅಂದರೆ ಇಲ್ಲಿವರೆಗೂ ಈ ವ್ಯಕ್ತಿ ಹೀಗೆ ಇರ್ತಾನೆ ಅಂತ ನೀವು ಭಾವಿಸಿದ್ರಿ, ಆದರೆ ಸಡನ್ನಾಗಿ ನಾನು ಅಂದ್ಕೊಂಡಿದ್ದ ವ್ಯಕ್ತಿ ಇವರೇನಾ, ನನಗೆ ಕಾಣಿಸಿದ್ದು ಬೇರೆ, ಮೊದಲು ಬೇರೆ ರೀತಿ ಇದ್ದರು, ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರ್ಬೋದು. ಅಂದರೆ ತುಂಬ ಜನ ತಪ್ಪು ತಿಳುವಳಿಕೆಯನ್ನು ಸಣ್ಣ ವಿಷಯ ಅಂತ ಅಂದ್ಕೊಳ್ತಾರೆ. ಯಾಕೆಂದರೆ ಕೆಲವೊಮ್ಮೆ ನಿಜವಾದ ಸಮಸ್ಯೆ ಇರದೇ ಇದ್ದರೂ ಕೂಡ ನಾವು ನೋಡಿದ ರೀತಿ ತಪ್ಪಾಗಬಹುದು, ನಾವು ಅರ್ಥ ಮಾಡಿಕೊಂಡ ರೀತಿ ತಪ್ಪಾಗಬಹುದು, ನಾವು ಕೇಳಿದ ಮಾತುಗಳನ್ನು ಬೇರೆ ರೀತಿಯಲ್ಲಿ ನಾವು ತಗೊಂಡಿರ್ಬೋದು. ಅಂದರೆ ಈ ವ್ಯಕ್ತಿ ಏನಾದರೂ ಹೇಳಿದ್ರೆ ನೀವು ತಪ್ಪಾಗಿ ತಿಳ್ಕೊಂಡಿರ್ಬೋದು, ನೀವು ಏನಾದರೂ ಹೇಳಿದ್ದನ್ನು ಇವರು ಕೂಡ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಅಂತಹ ಸಂದರ್ಭಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಣ್ಣ ಒಂದು ವಿಷಯ ತಪ್ಪು ತಿಳುವಳಿಕೆಯನ್ನು ನಿಮ್ಮಿಬ್ಬರಲ್ಲಿ ಉಂಟು ಮಾಡಿರಬಹುದು. ನಿಮ್ಮಿಬ್ಬರ ನಡುವೆ ಇದ್ದ ಬಲವಾದ ಒಂದು ಡೀಪ್ ಒಂದು ಬಾಂಡಿಂಗ್ ಏನಿದೆ ಅದು ದುರ್ಬಲ ಆಗಿರ್ಬೋದು. ಹಿಂದೆ ಈ ರಿಲೇಷನ್ಶಿಪ್ ತುಂಬ ಗಟ್ಟಿಯಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಿಮಗೆ ಅನಿಸಿರ್ಬೋದು. ಏನೇ ಆದರೂ ಈ ರಿಲೇಷನ್ಶಿಪ್ಪಿಂದ ನಾವು ದೂರ ಆಗೋದಿಲ್ಲ ಅಂತ ನೀವು ಇಬ್ಬರೂ ಕೂಡ ಅಂದ್ಕೊಂಡಿರ್ಬೋದು. ಬಟ್ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ರಿಲೇಷನ್ಶಿಪ್ ಮೇಲೆ ಹೊಡೆತ ಬಿದ್ದಿರ್ಬೋದು. ಈ ಸಂಬಂಧದ ಮೇಲೆ ಹೇಗೆ ನಂಬಿಕೆ ಇಡಬೇಕು, ಇದು ನಿಜವಾಗ್ಲೂ ಸೇಫ್ ಆಗಿರುತ್ತಾ ಅಂತ ಅನುಮಾನ ಇಬ್ಬರಿಗೂ ಕೂಡ ಹುಟ್ಟಿರ್ಬೋದು. ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆ ಆಗಿರ್ಬೋದು, ಮನಸ್ಸಿನ ಸಂಪರ್ಕ ಕೂಡ ಕಡಿಮೆ ಆಗಿರ್ಬೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಕಡಿಮೆ ಆಗಿರ್ಬೋದು, ನಂಬಿಕೆ ನಿಧಾನವಾಗಿ ಕಡಿಮೆ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ತುಂಬ ವೀಕ್ ಆಗಿರೋ ರೀತಿ, ಇಬ್ಬರು ಕೂಡ ಎಫರ್ಟ್ ಹಾಕ್ತಾ ಇರೋ ರೀತಿ ಕೂಡ ಆಗಿರ್ಬೋದು. ಈ ಪಾಸ್ಟ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ರಿಲೇಷನ್ಶಿಪ್ ಹೊರಟೋಗಿದೆ, ಎಂಡ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಅದರಲ್ಲಿ ಒಂದು ಶಾಕ್ ಅಂತೂ ನಿಮಗೆ ಬಂದಿದೆ. ಈ ವ್ಯಕ್ತಿ ಕೂಡ ತುಂಬ ನೊಂದಿರಬಹುದು, ನೀವು ಕೂಡ ತುಂಬ ಹರ್ಟ್ ಆಗಿರ್ಬೋದು. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಕಟ್ಟಾಗಿದೆ ಅಂತ ಅಲ್ಲ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅನ್ನೋ ಬಲವಾದ ಒಂದು ಆಸೆ ಇದೆ, ತುಂಬ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಇದೆ. ರಿಯಲೈಸೇಷನ್ ಎನರ್ಜಿ, ಲವ್ ಎನರ್ಜಿ ಇದೆ, ಹೃದಯದಿಂದ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ಈಗ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ನಡೀತಾ ಇರುವ ಎನರ್ಜಿ ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿರುವ ಬದಲಾವಣೆ ಕಾಣಿಸ್ತಾ ಇದೆ. ಹಿಂದೆ ಏನೇ ಆಗಿರ್ಬೋದು, ಎಷ್ಟೇ ನೋವಾಗಿರಲಿ, ಎಷ್ಟೇ ದೂರ ಆಗಿರಲಿ, ಈಗ ಈ ವ್ಯಕ್ತಿ ಆ ಎಲ್ಲ ಏನು ಪೇಯ್ನ್ ಇದೆ ಅದನ್ನು ಸರಿ ಮಾಡಬೇಕು ಅನ್ನುವ ರೀತಿ ಪ್ರೆಸೆಂಟ್ ಟೈಮಲ್ಲಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಕಳ್ಕೊಳ್ಬೇಕು ಅನ್ನುವ ಯೋಚನೆ ಇವರಲ್ಲಿ ಈಗ ಕಾಣ್ತಾ ಇಲ್ಲ. ಬದಲಾಗಿ ನಾವೇನು ಕಳ್ಕೊಂಡಿದ್ದೀವಿ, ಎಷ್ಟು ಪ್ರೀತಿಯಿಂದ ಇದ್ವಿ ಅದು ಮತ್ತೆ ಬೇಕು. ಮೊದಲು ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಪ್ರೆಸೆನ್ಸ್ ಎಲ್ಲ ಅವರಿಗೆ ತುಂಬ ನಾರ್ಮಲಾಗಿ ಸಿಗ್ತಾ ಇತ್ತು. ಆದರೆ ಈಗ
ಅದೆಲ್ಲವೂ ಇಲ್ಲದೇ ಇರುವಾಗ ಅವರ ಮನಸ್ಸಿನಲ್ಲಿ ನಿಮ್ಮ ನಿಜವಾದ ಬೆಲೆ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತಾ ಇದ್ರಿ, ನಿಮ್ಮ ಕಾಳಜಿ ಎಷ್ಟು ನಿಸ್ವಾರ್ಥ ಆಗಿತ್ತು, ಇದೆಲ್ಲ ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡ್ತಾ ಇದೆ. ಹಿಂದೆ ಅವರು ಹೆಚ್ಚು ಮೈಂಡಿಂದ ಥಿಂಕ್ ಮಾಡ್ತಾ ಇದ್ರು, ಬಟ್ ಈಗ ಹೃದಯ ಹೇಳ್ತಾ ಇರುವ ಮಾತು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಒಪ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ ಬೆಲೆ ಅವರಿಗೀಗ ಮೊದಲಿಗಿಂತ ಹೆಚ್ಚು ಅರ್ಥ ಆಗ್ತಾ ಇದೆ. ಇಲ್ಲಿ ಕನ್ಫ್ಯೂಷನ್ ಎನರ್ಜಿ, ಕಮ್ಯುನಿಕೇಷನ್ ಆಸೆಯ ಎನರ್ಜಿ. ಈ ಪರ್ಸನ್ ಮನಸ್ಸಿನಲ್ಲಿ ಅವರ ಮನಸ್ಸಿನ ಮಾತಿಗಿಂತ ಬೇರೆಯವರ ಮಾತಿಗೆ ತುಂಬ ಮಹತ್ವ ಕೊಟ್ಟಿರ್ಬೋದು. ಅಂದರೆ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು, ಫ್ರೆಂಡ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರಬಹುದು. ಸೊ ಅವರ ಪ್ರಕಾರ ನಡ್ಕೊಂಡಿರ್ಬೋದು. ಕೆಲವೊಮ್ಮೆ ಬೇರೆಯವರು ಹೇಳಿದ ಮಾತುಗಳನ್ನು ನಂಬಿ ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು. ಬಟ್ ಈಗ ಪರಿಸ್ಥಿತಿ ಅನ್ನೋದು ಬದಲಾಗ್ತಾ ಇದೆ. ಇವರ ಹೃದಯ ಒಂದು ಮಾತು ಹೇಳ್ತಾ ಇದೆ, ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ. ಹೃದಯ ಹೇಳ್ತಾ ಇದೆ ನಾನಿನ್ನೂ ಅವರನ್ನು ಮರ್ತಿಲ್ಲ ಅಂತ, ನನ್ನ ಭಾವನೆಗಳು ಇನ್ನೂ ಕೂಡ ಇದೆ ಅಂತ ಅವರ ಹೃದಯ ಹೇಳ್ತಾ ಇದೆ. ನನಗಿನ್ನೂ ಆ ವ್ಯಕ್ತಿ ಬೇಕು ಅಂತ ಹೃದಯ ಹೇಳ್ತಾ ಇದೆ. ಆದರೆ ಮೈಂಡ್ ಹೇಳ್ತಾ ಇದೆ ಮತ್ತೆ ಹೋದರೆ ಏನಾಗ್ಬೋದು, ಜನ ಏನು ಹೇಳ್ತಾರೆ, ಮತ್ತು ನನಗೆ ಹರ್ಟ್ ಆಗುತ್ತಾ, ಈ ರೀತಿ ಅವರ ಮನಸ್ಸಿನಲ್ಲಿ ಒಂದು ಯುದ್ಧ ನಡೀತಾ ಇದೆ. ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಬೇಕು, ಏನೇ ಪೇಯ್ನ್ ಇದ್ದರೂ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಕೆಲವೊಂದು ಬ್ಲಾಕೇಜ್ಗಳು ಇನ್ನೂ ಅವರನ್ನು ತಡೀತಾ ಇದೆ. ಭಯ, ಈಗೋ ಅಥವಾ ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು, ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುವ ಮನಸ್ಥಿತಿ ಕೂಡ ಇರ್ಬೋದು. ಇದೆಲ್ಲ ಇನ್ನೂ ಕೂಡ ಇದೆ. ರಿಯೂನಿಯನ್ ಎನರ್ಜಿ ಇದೆ, ಕಮ್ಯುನಿಕೇಷನ್ ಎನರ್ಜಿ ಇದೆ, ಹೋಪ್ ಎನರ್ಜಿ ಇದೆ, ಪಾಸಿಟಿವ್ ಚೇಂಜ್ ಎನರ್ಜಿ ಇದೆ. ನಿಧಾನ ಆದರೂ ಕೂಡ ಬದಲಾವಣೆಗಳು ಬರ್ತಾ ಇರುವ ಎನರ್ಜಿ. ನಿಮ್ಮ ಪರ್ಸನ್ ಅವರ ಭಾವನೆಗಳನ್ನು ಹೆಚ್ಚು ದಿನ ಸ್ಟಕ್ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದಲ್ಲಿ ಅವರು ನಿಮ್ಮೊಂದಿಗೆ ಮಾತಾಡಬೇಕು ಅನ್ನುವ ಡೀಪ್ ಫೀಲಿಂಗ್ ಇದೆ. ಅವರು ನಿಮ್ಮ ಬಳಿ ಬರೋದಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕ್ಬೋದು. ಒಂದು ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡ್ಬೋದು. ರಿಗ್ರೆಟ್ ಎನರ್ಜಿ, ನಿಮ್ಮ ಜೊತೆ ನಡ್ಕೊಂಡ ರೀತಿಯ ಬಗ್ಗೆ ಅವರಿಗೆ ತುಂಬ ಫೀಲ್ ಆಗ್ತಾ ಇದೆ. ಕೆಲವು ವಿಷಯಗಳಲ್ಲಿ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಿತ್ತು ಅಂತ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಮರೆತು ಮುಂದೆ ಹೋಗೋದು ಅವ್ರು ಅಂದುಕೊಂಡಷ್ಟು ಸುಲಭ ಅಲ್ಲ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇನ್ನೂ ಇದೆ. ಅವರ ಮನಸ್ಸಿನಲ್ಲಿ ಹೇಳೋದಕ್ಕೆ ಆಗದೇ ಇರುವಂತಹ ಅನೇಕ ಮಾತುಗಳಿದೆ, ತುಂಬ ಫೀಲಿಂಗ್ಸ್ಗಳಿದೆ. ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಈ ಕ್ಷಣ ನೀವು ಮಾಡಬೇಕಾದ್ದು ಏನೆಂದರೆ ಓವರ್ ಥಿಂಕನ್ನು ಮಾಡಲೇಬೇಡಿ. ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಎನರ್ಜಿಯನ್ನು ಕಾಮ್ ಆಗಿಡಿ. ನಿಮ್ಮ ಬೆಳವಣಿಗೆ, ನಿಮ್ಮ ಹ್ಯಾಪಿನೆಸ್ ಕಡೆ ಗಮನ ಕೊಡಿ. ನಿಮ್ಮ ಹೃದಯವನ್ನು ಕೋಪ, ಇರಿಟೇಷನ್, ಭಯದಿಂದ ತುಂಬಿಸ್ಕೊಳ್ಬೇಡಿ. ರಿಯೂನಿಯನ್ ಎನರ್ಜಿ ಇದೆ, ಆದರೆ ಅದು ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಬರಬೇಕು. ಸೊ ಪೇಷನ್ಸ್ ಇರಲಿ. ಕೆಲವು ರಿಲೇಷನ್ಶಿಪ್ಗಳು ದೂರ ಆದಮೇಲೆ ಮಾತ್ರ ಅದರ ನಿಜವಾದ ಬೆಲೆ ತಿಳಿಸುತ್ತೆ. ಇಲ್ಲಿ ಕೂಡ ಅದೇ ಎನರ್ಜಿ ಇದೆ. ಅಂದರೆ ಒಂದು ಅಧ್ಯಾಯ ಮುಗಿತಾ ಇದೆ, ಹೊಸ ಅಧ್ಯಾಯ ನ್ಯೂ ಸ್ಟಾರ್ಟ್ ಆಗುವ ಸೂಚನೆ ಇದೆ. ಸೊ ಹೋಪ್ ಕಳ್ಕೊಳ್ಬಾರ್ದು. ಯಾವುದು ನಿಮ್ಮ ಲೈಫ್ನಲ್ಲಿ ಬರಬೇಕೋ ಅದು ಸರಿಯಾದ ಸಮಯಕ್ಕೆ ನಿಮ್ಮವರೆಗೂ ತಲುಪುತ್ತೆ. ನೀವು ಏನೇ ಮಾಡಿದ್ರೂ ಕೂಡ, ಎಷ್ಟೇ ಅಸಹನೆ ತೋರಿಸಿದ್ರೂ ಕೂಡ, ಎಷ್ಟೇ ಕೋಪ ತೋರಿಸಿದ್ರೂ ಕೂಡ, ಈಗಲೇ ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ, ಈಗಲೇ ಯಾಕೆ ಕಾಲ್ ಮಾಡ್ತಾ ಇಲ್ಲ, ಪ್ರತಿ ದಿವಸ ಇದೇ ಆಯಿತು ಅನ್ನೋ ರೀತಿ ನೀವು ಯಾವುದೇ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೂ ಕೂಡ ನೆಗೆಟಿವ್ ಆಗಿ ರಿಫ್ಲೆಕ್ಟ್ ಆಗುವಂತಹ ತುಂಬ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಹೋಪ್ ಕಳ್ಕೊಳ್ಬೇಡಿ, ಪೇಷನ್ಸ್ ಕಳ್ಕೊಬೇಡಿ, ತಾಳ್ಮೆ ಅನ್ನೋದು ಇರಲಿ. ಆದರೆ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅನ್ನೋದು ಕಂಟ್ರೋಲ್ ಅಲ್ಲ. ಪ್ರೀತಿ ಅಂದರೆ ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಡೋದು, ಕಾಳಜಿ ವಹಿಸೋದು, ಮತ್ತು ಹೃದಯದಿಂದ ಕನೆಕ್ಟ್ ಆಗಿರೋದು. ಸೊ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ನಿಮ್ಮದಾಗಿರೋದು ಸರಿಯಾದ ಸಮಯಕ್ಕೆ ನಿಮ್ಮ ಲೈಫ್ನಲ್ಲಿ ಮತ್ತೆ ಬಂದೇ ಬರುತ್ತೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.